ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಸಾಹಿತ್ಯ ಮತ್ತು ಚಳುವಳಿ 50 ಅನ್ನೋ ವಿಚಾರದ ಮೇಲೆ 14 ಗೋಷ್ಠಿಗಳನ್ನು ನಡೆಸಿದೆ. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಮೈಯಲ್ಲಿ ಹುಷಾರಿಲ್ಲದೆ ಈ ಶಿಬಿರದಲ್ಲಿ ಪೂರ್ತಿ ಭಾಗವಹಿಸೋಕ್ಕಾಗಲಿಲ್ಲ, ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. 74ರ ದಲಿತ ಸಂಘರ್ಷ ಸಮಿತಿ ನೆನಪಿಸ್ಕೊಂಡು ಒಂದೆರಡು ಮಾತನ್ನು ಮಾತಾಡ್ತೀನಿ. ಮೈಸೂರಿನಲ್ಲಿ ಸಿದ್ಧಾರ್ಥ ಹಾಸ್ಟೆಲಲ್ಲಿ ಇದೇ ರೀತಿ ಒಂದು ಶಿಬಿರ 2 ದಿವಸದ ನಡೆದಿತ್ತು. ಆಗ ದೇವನೂರು ಮಹಾದೇವ ಅವರ ದ್ಯಾವನೂರು ಪುಸ್ತಕ ಬಿಡುಗಡೆ. ಅದು ಈಗಲೂ ಅಶೋಕ್ ರೂಮಲ್ಲಿ ಬೋರ್ಡ್ ಮೇಲೆ ಬರೆದಿದ್ದು ನೆನಪಿದೆ. ಆ ದ್ಯಾವನೂರು ಪುಸ್ತಕದ ಒಟ್ಟು ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ನೆನಪಿಸ್ಕೊಳ್ತಾ ಇದ್ದೆ. ಆ ಶಿಬಿರದಲ್ಲಿ ಭಾಳ ಮುಖ್ಯವಾಗಿ 3 ತೀರ್ಮಾನಗಳಾಯಿತು. ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವಕ್ಕಾಗಿ ನಾವು ಈ ಚಳವಳಿಯನ್ನು ಮುನ್ನಡೆಸೋಣ ಅಂತಾಯಿತು. ಮುಂದುವರೆದು ಇಡೀ ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಎಲ್ಲೆಲ್ಲಿ ದಲಿತ ಸಂಘರ್ಷ ಸಮಿತಿ ಇಲ್ಲವೋ ಅಲ್ಲಿ ಸಂಘರ್ಷ ಸಮಿತಿ ಕಟ್ಕೋಬೇಕಾಗುತ್ತೆ. ಅಂಬೇಡ್ಕರ್ ಸಂಘಗಳಿದ್ದರೆ ಅವುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುನ್ನಡೆಯೋಣ, ಪ್ರತಿ ಅಂಬೇಡ್ಕರ್ ಸಂಘವನ್ನು ಗಮನಿಸೋಣ ಅಂತಾಯಿತು. 3ನೇದು, ದಲಿತರ ಮೇಲೆ ಎಲ್ಲೇ ಹಲ್ಲೆ, ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಹಿಂಸೆ ನಡೆದರೆ ಅದನ್ನು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಪ್ರತಿಭಟಿಸಬೇಕು ಅಂತಾಯಿತು. ಈ 3ನೇ ಡಿಮ್ಯಾಂಡ್ ಏನಿದೆ, ಇದು ಈ 50 ವರ್ಷಗಳ ಕಾಲ ನಾನು ದಲಿತರ ಮೇಲೆ ನಡೆದಿರುವಂಥ ಹಲ್ಲೆ, ದೌರ್ಜನ್ಯ, ದಬ್ಬಾಳಿಕೆ ಇಡೀ ದೇಶದಲ್ಲೇ ಅಲ್ಲ, ಇಡೀ ಕರ್ನಾಟಕದಲ್ಲೇ ಎಲ್ಲೇ ನಡೆದರೂ ಕೂಡ ಅದಕ್ಕೆ ಸ್ಪಂದಿಸಿ ಅದರ ಜೊತೆ ಇದ್ದು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ಚಿಂತಾಮಣಿ ತಾಲೂಕಲ್ಲಿ ಕಮ್ಮಳಪಲ್ಲಿ ಅನ್ನೋ ಊರಲ್ಲಿ 7 ಜನರ ಒಂದೇ ಕುಟುಂಬದ 5 ಜನ ಮತ್ತು 12 ಜನ 2000 ಇಸ್ವಿ ಮಾರ್ಚಲ್ಲಿ ಸಾಯಿಸಿಬಿಟ್ರು. ಅವನ ಮನೆಯಲ್ಲಿ ಹಾಕಿ ಸುಟ್ಟಾಕ್ಬಿಟ್ರು. ಶ್ರೀರಾಮಪ್ಪ ಅನ್ನೋ ಹುಡುಗ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾಯಿತ್ತು ಹುಡುಗ. ಈ ಘಟನೆ ಹಿನ್ನೆಲೆಯಲ್ಲಿ ಸೆಷನ್ ಕೋರ್ಟ್ ಅಕ್ಯೂಟ್ ಮಾಡಿದಾಗ ರಾಮಾಯಣ ಜೆಡಿಎಸ್ ಮೇಲೆ ಇದೆ, ನಾವು ಮೌನ ಮೆರವಣಿಗೆ ಮಾಡಿ ಕೋರ್ಟ್ ಮುಂದುಗಡೆ ಬಂದು ಪ್ರತಿಭಟಿಸಿದ್ವಿ. ಆನಂತರ ಎಲ್ಲರೂ ಬದಲಾವಣೆ ಹೇಳುವಂತೆ ಎಲ್ಲರೂ ಸುಮ್ಮನಾಗ್ಬಿಟ್ರು. ನನಗೆ ಸುಮ್ಮನಾಗಕ್ಕಾಗಲಿಲ್ಲ. ನನಗಿದ್ದ ಕಾಂಟ್ಯಾಕ್ಟನ್ನು ಉಪಯೋಗಿಸ್ಕೊಂಡು ಹೈಕೋರ್ಟಲ್ಲಿ ಅದನ್ನು ಕೇಸ್ ನಡೆಸಿ, ಹೈಕೋರ್ಟಲ್ಲೂ ಕೂಡ ಅಕ್ಯೂಟ್ ಆದಮೇಲೆ ಸುಪ್ರೀಂ ಕೋರ್ಟಿಗೆ ಹಾಕ್ಸಿದ್ವಿ. ಅಂದರೆ ಸುಪ್ರೀಂ ಕೋರ್ಟಿಗೆ ಬೇಕಾದಂಥ ವಾತಾವರಣಕ್ಕೆ ಪೂರಕವಾಗಿ ಇಡೀ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ರವಿವರ್ಮ ಕುಮಾರ್ ಇರ್ಬೋದು, ಮುಂತಾದ ಸ್ನೇಹಿತರು ನಾನು ಸಹಕಾರ ಮಾಡಿ ಈಗಲೂ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇನ್ನೂ 10 ವರ್ಷಗಳಾಯಿತು, ಇನ್ನೂ ಏನು ವಿಷಯ ಗೊತ್ತಾಗಿಲ್ಲ. ಚೆಂಡುಗೋಡು ಅನ್ನೋ ವಿಲೇಜಲ್ಲಿ 4 ಜನರನ್ನ ಬಾಲ್ಕನಿ ಟಿಕೆಟ್ ತಗೊಂಡು ಸಿನಿಮಾಗೆ ಬಂದಿದೆ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಸಾಯಿಸ್ಬಿಟ್ಟು ಇದು ಮಾಡಿದ್ರು. 5 ಜನ ನಾನು ಸ್ನೇಹಿತರಾದಂಥ ಮಾರ್ಕೊಂಡಯ್ಯ ಅಂತೇಳಿ, ಕೃಷ್ಣ ಅಂತೇಳಿ, ಇನ್ನೊಬ್ಬರು ಕೃಷ್ಣ ಅಂತೇಳಿ ನಾವು 5 ಜನ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ. ಕತ್ತಿ ಪದ್ಮರಾವ್ ಒಂದು ಲೈಬ್ರರಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ಜೀವನ ಮಾಡಿಕೊಂಡು ಘಟನೆಯನ್ನು ಫೇಸ್ ಮಾಡ್ತಾಯಿದ್ದೆ. ಆ ಘಟನೆಗೆ ಸಂಬಂಧಪಟ್ಟಾಗ ನಾನು ಆರ್ಗನೈಸಿಂಗ್ ಕನ್ವೀನರ್ ಇದ್ದೆ. ಚಂದ್ರಪ್ರಸಾದ್ ತ್ಯಾಗಿ ಅವರು ಕನ್ವೀನರ್ ಇದ್ದರು. ನಾನು ಅಲ್ಲಿಗೆ ಇಡೀ ಟೀಮನ್ನು, ಇಡೀ ದಲಿತ ಸಂಘರ್ಷ ಸಮಿತಿ 100 ಜನರ ಟೀಮನ್ನು ಚೆಂಡೂರಿಗೆ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡಿ, ಅಲ್ಲಿ ಕನ್ನಡದಲ್ಲಿ ಮಾತಾಡೋದಲ್ಲಿ ತೆಲುಗಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಒಟ್ಟು ಆ ಇಶ್ಯೂನ ಇಡೀ ದೇಶದ ಇಶ್ಯೂ ಮಾಡ್ಕೊಳ್ಳೋ ಥರ ಪ್ರಯತ್ನ ಮಾಡಿತ್ತು ಅಂತ ಅನ್ನೋದಕ್ಕೆ ನೆನಪಿಸ್ಕೊಳ್ತಾ ಇದ್ದೀನಿ. ಹೀಗಾಗಿ ಈ ಥರದ ಘಟನೆಗಳು ನೆನಪಿಸ್ಕೊಳ್ತಾ ಹೋಗ್ಬೋದು. ಈ ಘಟನೆ ಇದೇ ಥರದ ಶಿಬಿರ ನಾಗಚಿಲ್ಮೆ ಅಂತ ತುಮಕೂರಲ್ಲಿ ಒಂದು ಆ ಫಾರೆಸ್ಟ್ ಏರಿಯಾ ಅದು. ಆ ಏರಿಯಾದಲ್ಲಿ ನಾಗಚಿಲ್ಮೆಯಲ್ಲಿ ಮರಿಸ್ವಾಮಿ ಅಂತ ಒಬ್ಬ ಕನ್ನಡ ಲೆಕ್ಚರರಿದ್ದರು, ಪ್ರೊಫೆಸರ್ ಇದ್ದರು. ಹಿಂದಿಯಲ್ಲಿ ಅಂಬೇಡ್ಕರ್ ಅಧ್ಯಯನ ಮಾಡಿಕೊಂಡಿದ್ದರು. ಆ ಮೂಲಕ ಅವ್ರು ನನಗೆ
ಚಿಕ್ಕಮಗಳೂರಲ್ಲಿ ಅವರು ಲಕ್ಷಣದ ಪರಿಚಯಿತರು. ಅವರು ವಾರ್ಡನ್ ಆಗಿದ್ದರು ಹಾಸ್ಟೆಲ್ಗಳಲ್ಲಿ. ಅವ್ರ ಹತ್ರ ಹೋಗಿ ನಾನು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ವಾರ್ಡನ್ ಕೆಲಸಕ್ಕೆ ನನ್ನನ್ನು ನೇಮಿಸ್ಕೊಂಡು 150 ರೂಪಾಯಿ ಕೊಡ್ತಾಯಿದ್ರು. ನಾನು 100 ರೂಪಾಯಿ ಭದ್ರೆಯನ್ನು ಸ್ನೇಹಿತರಿಗೆ ಕೊಟ್ಟು ಲಾಭ ಓದ್ತಾ ಇದ್ದಾಗ ನಾನು 50 ರೂಪಾಯಿ ತಗೊಂಡು ಚಳವಳಿಗೆ ಎಲ್ಲ ಕಡೆ ಓಡಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೆ. ಹಾಗಾಗಿ ನಾಮಚಿನ್ಮಯಲ್ಲಿ 10 ದಿನಗಳ ಶಿಬಿರದಲ್ಲಿ ಏನು ಬ್ರದರ್ಹುಡ್ ಅಂತ ರಾಮಯ್ಯ ಪ್ರಶ್ನೆ ಇಟ್ಟಿದ್ದರೋ, ಇದು ನಮ್ಮಲ್ಲಿ ಒಂದು ಸೌಹಾರ್ದತೆ, ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇವು ಬೆಳೆಯೋದಕ್ಕೆ ಆ ಶಿಬಿರ ಕಾರಣ ಆಯಿತು ಅಂತ ನಾನಾದರೂ ಅಂದ್ಕೊಳ್ತೀನಿ. ಸುಮಾರು 16 ಜಿಲ್ಲೆಗಳಿಂದ ಬಂದಿದ್ದಂಥ ಸ್ನೇಹಿತರು. ಅದು ಬೆಲ್ಚಿ ಅನ್ನೋ ಘಟನೆ ನಡೆದಿತ್ತು ಬಿಹಾರದಲ್ಲಿ. ಆ ಘಟನೆಯನ್ನು ತಗೊಂಡು ಸಿದ್ಧಲಿಂಗನ ಹಾಡುಗಳ ಮೂಲಕ ನಾವು ಬೆಲ್ಚಿ ಸ್ಟ್ರೀಟ್ ಡ್ರಾಮವನ್ನು CGK ಅವರು ನಿರ್ದೇಶಿಸಿದರು. ಅಂದರೆ ಈ CGK ನಿರ್ದೇಶಿಸಿದ ಸಿದ್ಧಲಿಂಗನ ಹಾಡುಗಳನ್ನು ಇಡೀ ಕರ್ನಾಟಕದಾದ್ಯಂತ ನಾವು ತಗೊಂಡೋಗಿ ಚಳುವಳಿಗೆ ಪೂರಕವಾಗಿ ಅದನ್ನು ಬಳಸಿದ್ದುಂಟು. ಪ್ರತಿ ಏರಿಯಾ ನಮ್ಮ ಹಟ್ಟಿಗಳೇನಿದಾವೆ, ಹಟ್ಟಿಗಳಲ್ಲಿ ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ನಮ್ಮ ಜನಗಳ ಕಾಲು ಕೈಯೇ ಕಂಬ ಅವರ ಹಟ್ಟಿಗೆ, ಅವರ ಬೇಟೆಗೆ ನಾವು ಮಲಗಳು, ನಮ್ಮ ಬಾಳೆ ಬಂಗಲೆ ಅಂತ ಪ್ರತಿ ಹಟ್ಟಿಯಲ್ಲಿ NR ಕಾಲೇಜು ತುಮಕೂರಲ್ಲಿ, ಶಂಕರಪುರ ಅಂತೇಳಿ ಚಿಕ್ಕಮಗಳೂರಲ್ಲಿ, ಮೈಸೂರಲ್ಲಿ ಪ್ರತಿ ಹಟ್ಟಿಯಲ್ಲೂ ಕೋಲಾರದಲ್ಲಿ ಈ ಹಾಡುಗಳನ್ನು ಹಾಡೋದ್ರ ಮೂಲಕ ಚಳುವಳಿಗೆ ನಾವು ಆದ್ಯತೆ ಕೊಟ್ಟು ಆ ಸಿದ್ಧಲಿಂಗಯ್ಯನ ಜೊತೆಯಲ್ಲಿ ಇಟ್ಕೊಂಡು, ಸಿದ್ಧಲಿಂಗಯ್ಯನು ವಿದ್ವತ್ತಿತ್ತು, ಎಲ್ಲ ರೀತಿಯಲ್ಲೂ ಅವನಲ್ಲೊಂದು ಸಾಹಿತ್ಯಿಕವಾದಂಥ ಕಮಿಟ್ಮೆಂಟ್ ಇತ್ತು. ಮತ್ತು ಆತನ ಹಾಡುಗಳು ನಮ್ಮ ಜನರನ್ನು ಎಚ್ಚರಿಸುವಂಥ, ಜಾಗೃತಿಗೊಳಿಸುವಂಥ ಹಾಡುಗಳು ಸಾಹಿತ್ಯಿಕವಾಗಿ ತಗೊಂಡ್ಬಂದಿದ್ದರು. ಹಾಗಾಗಿ ಈಗಲೂ ಕೂಡ ನಮಗೆ ಸಿದ್ಧಲಿಂಗಯ್ಯನ ಹಾಡುಗಳ ಮೂಲಕ ಪುನಶ್ಚೇತನಗೊಳಿಸ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ಹೀಗಾಗಿ ಈ ಸಮಾರಂಭಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ಬೋದು ಅಂತ ನಾನು ಒಂದು ಪ್ರಶ್ನೆ ಹಾಕ್ಕೊಂಡಾಗ ದೇವನೂರು ಮಹಾದೇವ ಜ್ಞಾಪಕ ಬಂದೆ. ಪ್ರಾರಂಭದಲ್ಲಿ ದೇವನೂರು ಮಹಾದೇವ, ಲೋಹಿಯಾ, ಗಾಂಧಿ ಮತ್ತು ಅಂಬೇಡ್ಕರ್ ಮತ್ತು ಮಾವ ಇವ್ರನ್ನ ಬೆಸೆಯೋದು, ಅದರ ಕಸಿ ಮಾಡೋದ್ರ ಮೂಲಕ ಒಂದು ನಾವು ಸಾಹಿತ್ಯಿಕವಾಗಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋರು. ಬರ್ತಾ ಬರ್ತಾ ಲೋಹಿಯಾ ಮತ್ತು ಗಾಂಧಿ ನಾವು ಗಮನದಲ್ಲಿ ಇಟ್ಕೊಂಡ್ರು. ನನ್ನ ಮನೆ ಔಟ್ಲುಕ್ಕನ್ನು ನೋಡ್ತಾ ಇದ್ದೆ. ತೇಲ್ತುಂಬಡಿಯವರು ಒಂದು ಲೇಖನ ಬರೆದಿದ್ದಾರೆ. ಅವರು ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಈ ಕೆಲವು ಪ್ರಶ್ನೆಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಅವರದ್ದು ಮಾರ್ಚ್ ಆಫ್ ಮೂವ್ಮೆಂಟ್ಸ್ ಅಂತ ಹೆಡ್ಡಿಂಗು. how our Dravidian movement, the Dalit movement led by Ambedkar and the successor, the communist movement and the Hindutva movement articulated by the RSS and the BJP, each engaged with caste and number ಒಂದು ಹೆಡ್ಡಿಂಗನ್ನು ಕೊಟ್ಟಿದ್ದಾರೆ. ಈಗ ಈ ಕ್ಯಾಸ್ಟನ್ನೇ ಪ್ರಧಾನವಾಗಿ ಇಟ್ಕೊಂಡು ಈ ಲೇಖನ ಅನಲೈಸ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಎಂಡ್ ಅಂತ ಒಂದು ವಾಕ್ಯ, ಒಂದು ಪದ ಪ್ರದರ್ಶಿಸಿದ್ದಾರೆ. ಇದನ್ನು ಎಂಡ್ ಅಂದರೆ ಎಲ್ಲರೂ ನಾವು ಒಳಗೊಳ್ತಾ ಇದನ್ನು ಬೆಸಿತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದ್ರವಿಡಿಯನ್ ಮೂವ್ಮೆಂಟು ನಮಗೆ 100 ವರ್ಷಗಳ ಚರಿತ್ರೆ ಇದೆ. ಅದು ರಾಜಕೀಯವಾಗಿ ಅಧಿಕಾರವನ್ನು ತಗೊಂಡಿದೆ. ಈಗ ರಾಮಸ್ವಾಮಿ ಅವರು, ಪೆರಿಯಾರ್ ಅವರು ತುಂಬ ಯಶಸ್ವಿಯಾಗಿ DKನ ಕಟ್ಟಿದ್ರು. ಅದು DMK ಆಯಿತು. DMK ಮೂಲಕ ಅವರು 50 ವರ್ಷ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅದೊಂದು ಮಾಡೆಲ್ ನಮಗೆ ಪೆರಿಯಾರ್ ಕಟ್ಟಿದಂಥ ದ್ರವಿಡಿಯನ್ ಮೂವ್ಮೆಂಟ್ ಏನಿದೆ ಅದೊಂದು ಮಾಡೆಲ್ ಇದೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಮುಂದುವರೆದು ಅವರು ಕಾನ್ಸಿರಾಮ್ ಬಂದರು ಕೂಡ ಒಂದು ಮಾತೆತ್ತಿದ್ದಾರೆ. ಅವರು ಕೂಡ ಪ್ರಾಕ್ಟಿಕಲ್ ಆಗಿ ರಾಜಕಾರಣ ಮಾಡಿದ್ದಾರೆ. ಅದು ನಮಗೆ ಆದರ್ಶ ಆಗಿದೆ ಅನ್ನೋಂಥ ಮಾತಾಡ್ತಾರೆ. ಹಾಗೆಯೇ ಕಮ್ಯುನಿಸ್ಟ್ ಪಾರ್ಟಿ ಒಂದು ಮೂಮೆಂಟ್ ಏನು ನಡೀತಾ ಇದೆ ಇಂಡಿಯಾದಲ್ಲಿ, ಕಾಸ್ಟನ್ನು ಒಳಗೊಳ್ಳದೇ ಇದ್ದರೂ ಕೂಡ ಅದನ್ನು ನಾವು ಪ್ರೋಗ್ರೆಸಿವ್ ಆಗಿ ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳ್ತಾರೆ. ಅಂಬೇಡ್ಕರ್ ಮೂಲಕ ನಾವು ಏನು ಚಳವಳಿ ಕಟ್ಕೊಂಡ್ಬಂದಿದ್ದೀವೋ ಈ ಚಳವಳಿಗಳೆಲ್ಲ ಕೂಡ ಒಂದು ರೀತಿ ಒಳ್ಳೆಯ ರೀತಿಯಲ್ಲಿ ಮೂವ್ಮೆಂಟ್ ಕಟ್ಕೊಂಡ್ಬಂದಿದೆ ಅನ್ನೋದನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ದೇವನೂರು
ತೇಲ್ತುಂಬ್ಳಿಯವರು, ರಾಮಯ್ಯ ಅವರು, ಗೋವಿಂದಯ್ಯ ಮುಂತಾದ ಸ್ನೇಹಿತರೆಲ್ಲ ಕೂತ್ಕೊಂಡು, ರಾಮಯ್ಯ ಕೂಡ ಪ್ರಶ್ನೆ ಎತ್ತಿದ್ದಾರೆ, ನಮಗೆ ಕಾಂಚಿರಾಮ ಅವರು ಭಾಳ ಮುಖ್ಯ ಆಗ್ತಾರೆ ಅನ್ನೋಂಥ ಪ್ರಶ್ನೆ ಅವರು ಮ್ಯಾಗ್ಝೈನಲ್ಲಿ ಎತ್ತಿದ್ದಾರೆ. ಅದನ್ನು ಗಮನಿಸ್ತೀನಿ. ಒಟ್ಟಾರೆ ಒಂದು ಮೂಮೆಂಟ್ ಮುನ್ನಡಿಬೇಕಾದ್ರೆ, ಒಂದು ಪ್ರೋಗ್ರೆಸಿವ್ ಆಗಿ ನಾವು ಮುನ್ನಡಿಬೇಕಾದ್ರೆ ಒಂದು ಪ್ರಣಾಳಿಕೆ ಮುಖ್ಯ ಅಂತ ನಾನು ಅದರ ಅಂದ್ಕೊಳ್ತೀನಿ. ಪ್ರಣಾಳಿಕೆ ಇಲ್ಲದೇ ಇರೋ ಕಾರಣಕ್ಕಾಗಿ ಇಡೀ DSS ಒಂದು ರಾಜಕೀಯ ಮೂವ್ಮೆಂಟ್ ಕಟ್ಕೊಂಡು ಬಂದಿದೆ. ಅದು ಕಾಂಗ್ರೆಸ್ಗೆ ನಾವು ಸಹಕಾರ ಮಾಡ್ಕೊಂಡು ಬಂದಿರೋ ದಿನಗಳಿದ್ದಾವೆ. ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸ್ಪಂದಿಸುತ್ತೆ ನಾವು ಸಹಕಾರ ಮಾಡಿದ್ರಿಂದ. ನಾವು ಭಾಳ ಮುಖ್ಯವಾಗಿ ಮಾನ್ಯ ಘಟನೆ ಏನು ಗರ್ಭಿಣಿ ಸ್ತ್ರೀಯನ್ನು ಮರ್ಯಾದೆ ಹತ್ಯೆ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರೋದು ಘಟನೆ ನಮ್ಮ ಕಣ್ಮುಂದೆ ಇದೆ. ಈ ಕಣ್ಮುಂದೆ ಇರೋ ಘಟನೆನ ಸರ್ಕಾರ ಸ್ಪಂದಿಸಿ ಅದಕ್ಕೊಂದು ಕಾನೂನು ತರಕ್ಕೆ ಮನಸ್ಸು ಮಾಡಿದ್ದಾರೆ. ಅದನ್ನು ನಾನು ಕಾಂಗ್ರೆಸ್ ಏನು ನಮ್ಗೆ ಮನಸ್ಸು ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಕಾರಣವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಆದರೆ ಅದೇ ಫೈನಲ್ ಅಲ್ಲ. ಆಲ್ಟರ್ನೇಟಿವ್ ನಾವು ಪೊಲಿಟಿಕಲ್ ಪವರ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದ ಚಳುವಳಿಯನ್ನು ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯೂತ್ಸು ಭಾಳ ಮುಖ್ಯವಾಗಿ ಜವಾಬ್ದಾರಿ ತಗೊಂಡು ಇದನ್ನು ಮುನ್ನಡೆಸಬೇಕು ಅಂತ ನಾನು ಆಶಿಸ್ತೀನಿ. ಅದಕ್ಕೆ ಒಂದು ಸಣ್ಣ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಟಾಲ್ಸ್ಟಾಯ್ ಅವರು ಮಾವುತ ಒಂದು ಆನೆಯನ್ನು ಸಾಕಿರ್ತಾನೆ. ಒಂದು ಮಗು ಇರ್ತದೆ ಅವ್ರಿಗೆ, ಆಮೇಲೆ ಅವನು ಹೆಂಡತಿ ಇರುತ್ತೆ. ಆ ಮಾವುತನಿಗೆ ದಿನನಿತ್ಯ ಆಕೆ ಆನೆ ಎಲ್ಲ ರೀತಿಯ ಸಹಕಾರ ಮಾಡಿಕೊಂಡು ಊಟ ತಿಂಡಿಗೆ ಅನುಕೂಲ ಮಾಡ್ಕೊಳ್ಳೋ ಥರ ಒಂದು ದುಡಿದಿರ್ತದೆ ಆನೆ. ಆಗ ದುಡ್ದಿರೋ ಆನೆ ಒಂದು ದಿವಸ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಹಸಿವಾಗ್ಬಿಟ್ಟು ತಡ್ಕೊಳ್ಳಾರ್ದೆ ಸತ್ತೋಗ್ಬಿಡುತ್ತೆ. ಮಾವನಿಗೆ ದಿಕ್ತೋಚಲ್ಲ, ಏನು ಮಾಡೋದು, ಯಾರು ಮಾಡೋದು. ಈಗ ನನ್ನ ಜೀವನ ಬದುಕು ಕಟ್ಕೊಳ್ಳೋಕ್ಕೆ ಪೂರಕವಾದಂಥ ಇದ್ದಂಥ ಆನೆ ಸತ್ತೋಗ್ಬಿಡ್ತಲ್ಲ ಅಂತ ಮನಸ್ಸು ಮಾಡುತ್ತೆ. ಅಲ್ಲೊಂದು ಸಾರಿವಿದ್ಯೋ ಮಾವತ ಸತ್ತೋಗ್ಬಿಡ್ತಾನೆ. ಆಗ ಆನೆ ಯೋಚನೆ ಮಾಡುತ್ತೆ, ಏನು ಮಾಡೋದು, ಯಾರು ಮಾಡೋದು ಅಂತ ಜೀವನಕ್ಕೆ ಫ್ಯಾಮಿಲಿ ಯೋಚನೆ ಮಾಡುವಾಗ ಆಗ ಏನು ಹುಡುಗ ಇರ್ತದೆ, ಮಗ ಇರ್ತಾನೆ, ಅವನ್ನ ಕೂಡಿಸ್ಕೊಂಡು ಯಾರು ಯೂಶಲಿ ಏನು ಕೆಲಸ ಮಾಡ್ತಾ ಇತ್ತೋ ಆ ಕೆಲಸ ಶುರು ಮಾಡುತ್ತೆ ಆನೆ. ಆ ಥರ ಇಡೀ ನೀವು ಆ ಹುಡುಗನ ಜವಾಬ್ದಾರಿ ತಗೋಬೇಕು ಅಂತ ಆಶಿಸ್ತೀನಿ. ಆನೆ ಏನು ಸ್ಯಾಕ್ರಿಫೈಸ್ ಮಾಡಿ ತನ್ನನ್ನು ತಾನು ರಿಯಲೈಸ್ ಮಾಡ್ಕೊಳ್ತೋ ಅದು ನಮ್ಮಲ್ಲೂ ರಿಯಲೈಸೇಷನ್ ಆಗಬೇಕು ಅಂತ ಭಾವಿಸ್ತೀನಿ. ಈ ರಿಯಲೈಸೇಷನ್ ಹಿನ್ನೆಲೆಯಲ್ಲಿ ನೀವು ಚಳುವಳಿಯನ್ನು ಮುಂದುವರಿಸ್ತೀವಿ ಅಂತ ಭಾವಿಸ್ತೀನಿ. ನನಗೆ ಇನ್ವಿಟೇಷನ್ ನೋಡಿದಾಗ ನಾಯಕ ಇನ್ವಿಟೇಷನ್ ಅಂತ ಹಾಕಿದರು. ಅದು ರಾಮಾಯಣ ಯೋಚನೆಯಲ್ಲಿ ನೀವು ನಾಯಕ ಅಂತ ಬಂದಿರ್ಬೋದು. ನಾನು ನಾಯಕ ಆಗೋಕ್ಕೆ ಯಾವತ್ತೂ ಟ್ರೈ ಮಾಡಿಲ್ಲ. ಬರೀ 6 ತಿಂಗಳು ಬೇಸಿಸ್ ಸ್ಟೇಟ್ ಕನ್ವೀನರ್ ಆಗಿದೆ. ಇದು ತುಂಬ ಕಷ್ಟಕರವಾದದ್ದು ನಿಭಾಯಿಸೋಕ್ಕೆ ಅಂತೇಳಿ ನಾನೇ ಬಿಟ್ಕೊಟ್ಬಿಟ್ಟೆ. ಈಗ 14 ವರ್ಷ ಆಗಿದೆ. ಬಿಟ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ ನನ್ನ ಜೊತೆ ಇರೋರು ಸಂಚಾಲಕ. ಅಂದರೆ ಈ ಥರದ್ದು ನಾಯಕ ಅಂದಿರ ಕಾರ್ಯಕರ್ತನಾಗಿ ಎಲ್ಲ ರೀತಿಯಲ್ಲೂ 50 ವರ್ಷಗಳು ದುಡಿದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೇನು ಟೈಮ್ ಇಲ್ಲ. ಆದರೆ ಚಳುವಳಿ ನಮ್ಮ ಕಣ್ಣು ಮುಂದೆ ಚೆನ್ನಾಗಿರಬೇಕು. ಇವೆಲ್ಲ ಜವಾಬ್ದಾರಿ ತಗೋಬೇಕು, ಇದನ್ನು ಮುನ್ನಡೆಸಬೇಕು ಅಂತ ಆಸೆ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ವೆಂಕಟೇಶಣ್ಣ ಅವರು ಸಮಾರೋಪದ ನುಡಿಯ ಮೂಲಕ ತುಂಬ ಮೌಲಿಕವಾದಂಥ ಮಾತುಗಳನ್ನು ಆಡಿದ್ದಾರೆ. ಧನ್ಯವಾದಗಳು. ಇನ್ನೊಬ್ಬರು ನಾಯಕರಾದಂಥ ಮಾವಳಿ ಶಂಕರ್ ಅವರು ಮಾತಾಡಬೇಕಾಗಿ ಅವರಿಗೆ ನಾನು ಜೈ ಭೀಮ್. ಜೈ ಭೀಮ್ ಜೊತೆನಲ್ಲಿ ಜೈ ರಾಮಾಯಣ ಹೇಳಿ, ಅದೊಂದು ಮನವಿ ಮತ್ತೆ ಒತ್ತಾಯ. ಜೈ ರಮಾಯಿ. ಬಂಧುಗಳೇ, ಈಗಾಗಲೇ ಚಳುವಳಿಯ ಹಿರಿಯರಾದಂಥ ವೆಂಕಟೇಶಣ್ಣ ಅವರು ತಮ್ಮ ಅನುಭವದ ಮಾತುಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆಯೇ ಶಿಬಿರದ ನಿರ್ದೇಶಕರು ರಾಮಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಮತ್ತು ಅಕ್ಕ ಡಾಕ್ಟರ್ ದು ಸರಸ್ವತಿಯವರು ಕೂಡ ಮಾತನಾಡಿದ್ದಾರೆ. ತಾವೆಲ್ಲರೂ ಕೂಡ ಕಳೆದ 3 ದಿನಗಳಿಂದ
ಈ ಶಿಬಿರದಲ್ಲಿ ತುಂಬ ಗಂಭೀರವಾಗಿ ಪಾಲ್ಗೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಕೆಲವರಂತೂ ತುಂಬ 3 ದಿನಗಳ ಕಾಲ ಇಲ್ಲಿ ಬಂದು ಕುಳಿತು ಪ್ರತಿಯೊಂದು ಗೋಷ್ಠಿಯನ್ನು ಕೂಡ ಅವರು ಅಬ್ಸರ್ವ್ ಮಾಡಿರುವಂಥದ್ದು. ನಾನು ಮಧ್ಯದಲ್ಲಿ ಸ್ವಲ್ಪ ತಡವಾಗಿ ಬಂದದ್ದು ಉಂಟು. ನಾನು ಸ್ನೇಹಿತರೆ, ಆರಂಭಕ್ಕೆ ತಥಾಗತ ಭಗವಾನ್ ಬುದ್ಧರು ಒಂದು ಮಾತನ್ನು ಹೇಳ್ತಾರೆ, ಚರಕ ಬಿಕ್ಕು ವೈಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತ. ಅಂದರೆ ಅವರಿಗೆ ಆ ಒಂದು ಎನ್ಲೈಟ್ಮೆಂಟ್ ಆದಮೇಲೆ ಯಾರಿಗೆ ಹೇಳ್ಕೋಬೇಕು, ಈ ನಾನು ಕಂಡುಕೊಂಡಂಥ ಸತ್ಯವನ್ನು ಯಾರಿಗೆ ಹೇಳ್ಕೋಬೇಕು, ತೋಡ್ಕೊಳ್ಬೇಕು ಅಂದಾಗ ಮತ್ತೆ ಹುಡುಕ್ತಾ ಹೋಗ್ತಾರೆ. ಅವರು ಹೋದಾಗ ಅವರ ಹಳೆಯ ಡಿಸಿಪಲ್ಸ್ ಅಂತ ಅವ್ರ ಜೊತೆಯಲ್ಲಿ ಯಾರಿದ್ರು ಅವ್ರ ಜೊತೆಯಲ್ಲಿದ್ದವರೇ ಸಿಗ್ತಾರೆ. ಅವರೆಲ್ಲ ಅವ್ರನ್ನ ತೊರೆದು ಹೋಗ್ಬಿಟ್ಟಿರ್ತಾರೆ ಕೆಲವು ಸಂದರ್ಭಗಳಲ್ಲಿ, ಈತನಿಂದ ನಮಗೇನು ಸಿಕ್ಕೋದಿಲ್ಲ ಅನ್ನೋ ಕಾರಣಕ್ಕೆ. ಮತ್ತೆ ಅವ್ರು ನೋಡ್ಕೊಂಡು ಹೋದಾಗ ಅವರು ತಮಗೆ ದಕ್ಕಿದ್ದಂಥ ಆ ವಾಸ್ತವತೆಯನ್ನು ಆತನ ಮುಂದೆ ಹೇಳ್ತಾರೆ. ಹಾಗೆ ಹೇಳಿ, ಇದನ್ನು ನೀವು ಮತ್ತೆ ಜನರ ಮಧ್ಯೆ ತೆಗೆದುಕೊಂಡೋಗಿ ಜನರಿಗೆ ಹೇಳಿ, ಜನರ ದುಃಖ ಮತ್ತು ಸಂಕಟಗಳಿಗೆ ಏನು ಕಾರಣ, ಆ ಕಾರಣಗಳನ್ನು ಮೀರೋದು ಹೇಗೆ ಅನ್ನುವಂಥದ್ದನ್ನು ಕೂಡ ತಥಾಗತರು ಆ ಸಂದರ್ಭದಲ್ಲಿ ಅವರಿಗೆ ಹೇಳುವಂಥ ಮಾತು, ಚರಕ ಬಿಕ್ಕುವೆ ಚಾರಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತ. ಇದು ಒಂದು ವಿಶ್ವವ್ಯಾಪಕವಾದಂಥದ್ದು. ಇದು ಇದಕ್ಕೆ ಯಾವುದೇ ಗಡಿಗಳಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಾತೆಂಬುದೇ ಜ್ಯೋತಿರ್ಲಿಂಗ ಅಂತೇಳಿ ನಮ್ಮ ವಚನಕಾರ ಹೇಳಿರುವಂಥದ್ದು. ಅಕ್ಷರಗಳು ಸಾಯ್ತವೆ ಅಂದರೆ ಸಾಯ್ತವೆ, ಅಕ್ಷರಗಳು ಬದುಕಿಸ್ತವೆ ಅಂದರೆ ಬದುಕಿಸ್ತವೆ. ಆದರೆ ಅಕ್ಷರಗಳೇ ಸಂಕಟವನ್ನು ತರ್ತಾರೆ ಅಂತ ಹೇಳಿ ಬಾಬಾ ಸಾಹೇಬರು ಏನಾದರೂ ಭಾವಿಸಿದ್ರೆ ಆ ಪರಿಸ್ಥಿತಿ ಏನಾಗ್ತಾ ಇತ್ತು, ಇದನ್ನು ಆಲೋಚನೆ ಮಾಡಬೇಕಾಗತ್ತೆ. ಬಂಧುಗಳೇ, ದಲಿತ ಚಳವಳಿಯ ಸುಮಾರು ಈ ಒಂದು 14 ಗೋಷ್ಠಿಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ, ಗಮನಿಸಿದಿರಿ. ಅದರಲ್ಲಿ ನೀವು ಕೂಡ ಅದರ ಒಳಗಡೆ ಒಬ್ಬರಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ವಿಶೇಷವಾಗಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ತೆಗೆದುಕೊಂಡಿರುವಂಥ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ನಾವು ಆ ಶ್ರಮವನ್ನು ನೀವು ಯಾವ ಮಾಪಕದಲ್ಲೂ ಕೂಡ ಅಳಿಯೋಕ್ಕಾಗೋದಿಲ್ಲ. ಯಾಕಂದರೆ ಆ ಶ್ರಮ ಬೇಡುತ್ತೆ. ಅದು ಅರ್ಧ ದಿನ ಆಗ್ಬೋದು, 3 ದಿನ ಆಗ್ಬೋದು. ಅದನ್ನು ನಾವು ಗಂಟೆಗಳಲ್ಲಿ ನಾವು ಕಟ್ಕೊಡೋಕ್ಕಾಗೋದಿಲ್ಲ. ಆದರೆ ಇಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗತ್ತೆ. ಮತ್ತು ಇದಕ್ಕೆ ಆಯೋಜನೆ ಮಾಡಿದವರು ಕೂಡ ನಾವು ಅಭಿನಂದಿಸಲೇಬೇಕು. ಹೊರಗಡೆಯಿಂದ ಬಂದಿದ್ದಾರೆ, ಟೀಚರ್ಗಳು ಬಂದಿದ್ದಾರೆ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಉಪನ್ಯಾಸಕರು, ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮತ್ತು ಇದನ್ನು ಹೇಗೆ ನೀವು ಜನರ ಮುಂದೆ ಕೊಂಡೊಯ್ತೀರಿ ಕೇಳಿದ್ದಾಯಿತು, ಮತ್ತು ಮುಂದೆ ಮಾಡೋದೇನು, ಇದು ಬಹು ಮುಖ್ಯವಾದಂಥದ್ದು. ಬರೀ ಕೇಳಿಕೊಂಡು 3 ದಿನ ಇದ್ದು DA ಕೊಟ್ಟರು ತೊಗೊಂಡೋದ್ವಿ ಅನ್ನುವಂಥದ್ದಾಗೋದಿಲ್ಲ. ರಜಾನೂ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ತಿರ್ತೀನಿ. ಸೊ ಅದು ಸರ್ಕಾರದ ಪ್ರಾಯೋಜಿತವಾದಂಥ ಕಾರ್ಯಕ್ರಮಗಳು. ಆದರೆ ಇದು ಆಗಬಾರದು. ಇದು ನಿನ್ನೆ ನಮ್ಮ ತಾಯಿಯಂದಿರು ಮಾತಾಡಿದ್ದನ್ನು ನೀವು ಕೇಳಿದ್ದೀರಿ. ಅದು ನಿಮ್ಮ ಒಳಗಡೆ ಹಾರದ ದೀಪ ಆಗಿ ಉರಿತಾ ಇರುತ್ತೆ ಅಂತ ನಾನು ಭಾವಿಸಿರ್ತೀನಿ. ಇಲ್ಲಿ ಮೀರಾ ಅಕ್ಕನೂ ಕೂಡ ಕುಳಿತಿದ್ದಾರೆ. ಅವರು ಕೂಡ ಮಾರಾಣಿಸ್ ಕಾಲೇಜಲ್ಲಿ ಓದುವಾಗ ದಲಿತ ಚಳವಳಿಯ ಭಾಗವಾಗಿದ್ದಂಥವರು. ಅವರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಕಟ್ಟುವಾಗ ಆದಂಥ ನೋವುಗಳ ಬಗ್ಗೆ ಈಗಾಗಲೇ ಅನೇಕರು ಮಾತಾಡಿದ್ದಾರೆ. ಕೆಲವು ಜೀವಗಳು ನಮ್ಮ ಜೊತೆಯಲ್ಲಿಲ್ಲ. ಅವರೆಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಹೇಗೆ ಅವರು ಜೀವ ಬಿಟ್ಟಿದ್ದಾರೆ ಅನ್ನುವಂಥದ್ದು ದೊಡ್ಡ ಕಥೆನೇ ಆಗುತ್ತೆ. ನರಳಿ ಸತ್ತವರು ಇದ್ದಾರೆ, ಸ್ವಲ್ಪ ಅನುಕೂಲವಾಗಿದ್ದವರು ಇದ್ದಾರೆ, ಎಲ್ಲ ರೀತಿಯಲ್ಲೂ ಚಳವಳಿಯ ಲಾಭವನ್ನು ಪಡ್ಕೊಂಡವರು ಕೂಡ ಇದ್ದಾರೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ದಸಂಸ ಅದು ಬೆಳೆದ ಬಗೆ
ನಮ್ಮಂಥ ಆಗ ಇನ್ನೂ ನಾವು ಹೈಸ್ಕೂಲಿನ ಕೊನೆ ಹಂತದಲ್ಲಿದ್ದಂಥವ್ರು ನಾವು. ಆಗ ನಮ್ಮ ಬೆರಳನ್ನು ಹಿಡ್ಕೊಂಡು ನಡೆಸಿದವರು ಇದ್ದಾರೆ, ನಮ್ಮ ಪಾದಗಳು ಇನ್ನೂ ಬಲಿದೇರವಾಗಲೇ ನಮ್ಮನ್ನು ಮುನ್ನಡೆಸಿದವರು ಇದ್ದಾರೆ. ಮಾವಳ್ಳಿ ಅದು ಒಂದು ಕೇಂದ್ರವಾಗಿದ್ದಂಥ ಸಂದರ್ಭ. ಶ್ರೀರಾಮ್ಪುರ ಬಿಟ್ಟರೆ ನಂತರ ಮಾವಳ್ಳಿಗೆ ನಮ್ಮ ಅನೇಕ ಹಿರಿಯರು ಬಂದು ಕೂತು ಅಲ್ಲಿ ಚರ್ಚೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಶ್ರೀಧರನ್ ಅಂತವ್ರು ಇವತ್ತು ಅವರಿಲ್ಲ. ನಾವು ಕೃಷ್ಣಪ್ಪನವ್ರನ್ನ ಹೇಗೆ ನೆನೆಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಶ್ರೀಧರನ್ನು ಕೂಡ ನಾವು ಮರಿಬಾರದು. ಎಲ್ಲೋ ಕೇರಳದಲ್ಲಿ ಹುಟ್ಟಿ ಮೈಸೂರು ಗಂಗೋತ್ರಿಗೆ ಬಂದು ಅಲ್ಲಿ ಓದಿ ಮತ್ತೆ ತನಗೆ ಸಿಕ್ಕಂಥ ಒಂದು ಸಣ್ಣ ಸರ್ಕಾರಿ ಹುದ್ದೆಯನ್ನು ಕೂಡ ಇಟ್ಕೊಂಡು ಅದನ್ನು ಮಧ್ಯದಲ್ಲಿ ಬಿಟ್ಟು ತಮ್ಮ ಇಡೀ ಬದುಕನ್ನೇ ಅವರು ಈ ಕರ್ನಾಟಕದ ನೆಲದಲ್ಲಿ ನಡೆಸಿದ್ರು. ಎಷ್ಟೋ ಸಾರಿ ನಮ್ಗೆ ಅನ್ನಿಸ್ತಾ ಇದ್ವಿ, ಯಾಕೆ ಇವರು ತಮ್ಮ ಕೇರಳಗೆ ಹೋಗ್ತಾ ಇಲ್ಲ, ಅಲ್ಲಿ ಅವ್ರಿಗೆ ಮಡದಿ ಇದ್ರು, ಮಕ್ಕಳಿದ್ರು, ಅವರೆಲ್ಲರನ್ನು ಬಿಟ್ಟು ಅವರು ಒಬ್ಬಂಟಿಯಾಗಿ ಆ ಇಂದಿರಾ ಮಹಲ್ ಲಾಡ್ಜಲ್ಲಿ ಮತ್ತು ನಮ್ಮ 5A ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಜರ್ನಲಿಸ್ಟ್ ಕಾಲೋನಿಯಲ್ಲಿ ಇರ್ತಾ ಇದ್ರು. ಅವ್ರು ಎಷ್ಟು ತೀವ್ರವಾಗಿದ್ರು ಅಂತ ಹೇಳಿದ್ರೆ, ನಾವೆಲ್ಲ ಒಂದ್ಸಾರಿ ನಾನು ನಮ್ಮ ಮುನಿಯಲ್ಲಪ್ಪ ಅವರು, ಮಾವಳ್ಳಿ ಮುನಿಯಲ್ಲಪ್ಪ ಅವರು, ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡು ಬಂದಾಗ ಅದಕ್ಕೆ ದನಿಗೂಡಿಸಿದವರು ಮೊಟ್ಟ ಮೊದಲನೇದಾಗಿ ನಮ್ಮ ಮುನಿಯಲ್ಲಪ್ಪ ಅವರು. ಆದರೆ ಅವತ್ತಿವತ್ತು ಅವರು ಯಾರಿಗೂ ಗೊತ್ತೂ ಇಲ್ಲ, ಗೊತ್ತಾಗೋದು ಇಲ್ಲ. ಅವರು ಹಾಡ್ತಾ ಇದ್ರು, ಅವರ ಕವಿಗಳ ಹಾಡುಗಳನ್ನು ಒಬ್ಬಂಟಿಯಾಗಿ ಅವರು ಹಾಡ್ತಾ ಇದ್ರು. ನಂತರ ಬಂದಂಥ ರಾಮಣ್ಣ ಅವರು ತೆಲುಗಿನ ಹಾಡುಗಳನ್ನು ಕನ್ನಡಕ್ಕೆ ತಂದಾಗ ಅದು ಅನುವಾದ ಅನ್ನೋ ರೀತಿಯಲ್ಲೇ ಇರಲಿಲ್ಲ, ಅಷ್ಟು ಅದ್ಭುತವಾಗಿ ಅದು ಕನ್ನಡಕ್ಕೆ ಬಂತು. ಇಡೀ ರಾಜ್ಯವ್ಯಾಪಿ ಆ ಹಾಡುಗಳನ್ನು ಕಲಾಮಂಡಳಿಯವರು ಕಾರ್ಯಕರ್ತರು ಹಾಡ್ತಾ ಇದ್ರು. ಹೇಗಿದ್ರು ಕಾರ್ಯಕರ್ತರು ಈಗ ನೋಡೋ ರೀತಿಯಲ್ಲಿ ಕಾರ್ಯಕರ್ತರಾಗಿ ಕಾಣ್ತಾ ಇರಲಿಲ್ಲ. ಆವತ್ತು ಇದ್ದಂಥ ಸಣ್ಣ ಪುಟ್ಟ ಸವಲತ್ತುಗಳ ಒಳಗಡೆನೆ ತಮ್ಮ ಓದಿನ ಜೊತೆಗೆ, ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಹೋರಾಟವನ್ನು ಕೂಡ ಎಗಲಿಗಿಟ್ಟುಕೊಂಡು ಹೋಗ್ತಾ ಇದ್ರು ಕಾರ್ಯಕರ್ತರುಗಳು. ಆಗ ನಾಯಕ ಅನ್ನುವಂಥ ಆ ಭ್ರಮೆಗಳು ಯಾರು ಇರಲಿಲ್ಲ, ಇವತ್ತಿಗೂ ಇರೋದು ಇಲ್ಲ ಅನ್ನೋದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಬ್ಯಾಗು, ಆ ಬ್ಯಾಗಲ್ಲಿ ಒಂದು ಡೈರಿ, ಒಂದು ಪೆನ್ನು, ಒಂದಷ್ಟು ಪುಸ್ತಕಗಳು, ಒಂದು ಹಾಡಿನ ಪುಸ್ತಕ, ಇಷ್ಟೇ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಅದನ್ನು ತಮ್ಮ ಬ್ಯಾಗನ್ನು ಇಟ್ಕೊಂಡು ಅದನ್ನು ಹಳ್ಳಿಗಳಿಗೆ ಹೋಗ್ತಾ ಇದ್ದಂಥದ್ದು. ಹಳ್ಳಿಗಳಲ್ಲಿ ಹೋದಾಗ ಸಂಜೆ ಹೊತ್ತು ನಮ್ಮ ಜನ ಕೂಲಿ ನಾಲಿ ಮಾಡಿ ಬರ್ತಾ ಇದ್ದಿದ್ದೆ 6 ಗಂಟೆ 7 ಗಂಟೆಗೆ. ನಾವು ರಾತ್ರಿ ಹೋಗಿ ಅಲ್ಲಿ ವಾಸ ಅಂದರೆ ಅಲ್ಲಿ ನೆಲೆ ನಿಂತು ಅವರು ಎಲ್ಲ ಬಂದು ಏನೋ ಒಂದಷ್ಟು ಅವರಿಗೆ ಹೊಟ್ಟೆಗೆ ಬೇಯಿಸ್ಕೊಂಡು ನಂತರ ಎಲ್ಲ ಒಂದು ಕಡೆ ಸೇರೋದು. ಒಂದು ಯಾವುದೋ ಒಂದು ಕೇರಿಯ ಮಧ್ಯಭಾಗದಲ್ಲೋ ಅಥವಾ ದೇವಸ್ಥಾನದಲ್ಲೋ ಕೂತಾಗ ಹಾಡುಗಳು ಆರಂಭ ಆಗ್ತಾ ಇದೆ. ಊರಿಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆನೆ ಕಲಾಮಂಡಳಿ ಹಾಡುಗಳನ್ನು ಹಾಡ್ತಾ ಇರುವಂಥದ್ದು. ಸಂಘದವರು ಬಂದಿದ್ರು, ಹಕ್ಕ ನಮಗೆ ಸಂಗತಿಗಳ ಹೇಳೋವರೇ ಹಕ್ಕ, ಊರೂರು ಸುತ್ತಿಕೊಂಡು ಕೇರಿ ಅಲೆದುಕೊಂಡು ಕತ್ತಲಾದ ನಮ್ಮ ಬದುಕು ಕಳಚಿ ಮುಂದೊಯ್ಯಲಿಕ್ಕೆ ಸಂಘದವರು ಬಂದಿದ್ದವರೇ ಅಕ್ಕ ಅಂತ ಹಿಂಗೆ ಹಾಡುಗಳು ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಕುಂಡ್ರಿಸ್ತಿತ್ತು. ರಾತ್ರಿ ಎಲ್ಲ ಹಾಡುಗಳಾಗೋದು, ಭಾಷಣಗಳು ಕಮ್ಮಿನೇ, ಯಾರೋ ಒಂದಷ್ಟು ಬಾಬಾ ಸಾಹೇಬ್ರ ಬಗ್ಗೆ ತಿಳಿದವರು ಮಾತನಾಡ್ತಾ ಇದ್ರು ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಇಡೀ ಚಳವಳಿ ಹಾಡಿನ ಮೂಲಕನೇ ಹಸಿವನ್ನ ಇಂಗಿಸಿ ಮುನ್ನಡೆದಿದ್ದು. ಹಸಿವಾದರೂ ಕೂಡ ಹಾಡೇ ನಮ್ಮನ್ನ ನಮ್ಮೆಲ್ಲರನ್ನ ಮುನ್ನಡೆಸ್ತಾ ಇದ್ದಂಥದ್ದು. ಎಷ್ಟೋ ರಾತ್ರಿಗಳು ಹಾಡುಗಳೇ ನಮ್ಮನ್ನ ಕಿಲೋಮೀಟರ್ ಗಟ್ಟಲೆ ಅದು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅದನ್ನ ಹೇಳಬೇಕಾಗುತ್ತೆ. ದೇವೇಂದ್ರ ಹೆಗ್ಗಡೆ ಅಂತ ನಮ್ಮ ಗೆಳೆಯ ಇದ್ದ, ಇತ್ತೀಚೆಗೆ ತೀರ್ಕೊಂಡ. ಅವನು ಒಬ್ಬ ಅದ್ಭುತವಾದಂಥ ಸೈಕಾಲಜಿ ಓದ್ಕೊಂಡಿದ್ದಂಥವನು. 1000 ರೂಪಾಯಿ ಸಂಬಳ ಬರ್ಬೋದಾದಂಥ ಅವನು ಅದನ್ನು ತೊರೆದು ಚಳವಳಿಯಲ್ಲಿ ಇದ್ದ. ಕೊನೆಗೆ ಒಂದು ಸರ್ಕಾರಿ ನೌಕರಿಗೆ ಸೇರಿಕೊಂಡ. ಹಾಡುಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾ ಇದ್ದ. ಯಾವುದೊಂದು ಹೋರಾಟ ಬಂತು ಅಂದರೆ ತಕ್ಷಣ ಹಾಡುಗಳನ್ನು ಅವನಿಂದ ಆ ಹಾಡು ಬರ್ತಾ ಇತ್ತು.
ಆ ಸಂದರ್ಭಕ್ಕೆ ಆ ಹೋರಾಟಕ್ಕೆ ತಕ್ಕನಾದಂಥ ಹಾಡುಗಳನ್ನು ಸೃಷ್ಟಿ ಮಾಡ್ತಾ ಇದ್ದ ಅವನು. ಹಾಗೆಯೇ ಬೇರೆ ಬೇರೆ ಸಂದರ್ಭಗಳಲ್ಲೂ ರಾಯಚೂರಲ್ಲಿ ಅನೇಕರು, ಪಟ್ಟಿರಯ್ಯ ಅಂತ ಒಬ್ಬ ಅದ್ಭುತವಾದಂಥ ಕಲಾವಿದ ಇದ್ದ. ಅಲ್ಲಿ ಇನ್ನೂ ಬದುಕಿ ಒಬ್ಬರು ಮೇಷ್ಟ್ರು ಈಗಲೂ ಬದುಕಿದ್ದಾರೆ, ಬಾಬು ಭಂಡಾರಿಗಳ ಜೊತೆಯಲ್ಲಿ ಈಗಲೂ ಇದ್ದಾರೆ ಒಬ್ಬರು ಮೇಷ್ಟ್ರು. ಅವರು ಹೆಸರು ನೆನಪಾಗ್ತಾ ಇಲ್ಲ ನನಗೆ, ಕರಿಯಪ್ಪ ಮಾಸ್ಟರ್. ಅವರು ಹಾಡ್ತಾ ಈಗ ಇಡೀ ದಲಿತ ಸಂಘರ್ಷ ಸಮಿತಿ ಅಂದರೆ ಹಾಡುಗಾರರೇ ಅವರು, ಇನ್ನೇನು ಬೇರೆ ಅಲ್ಲ. ಹಾಡುಗಾರರಾಗೇ ಇದ್ರು, ಹಾಡ್ತಾ ಇದ್ರು. ನಾಟಕಗಳು ಮತ್ತೊಂದು ಮಗದೊಂದು ಅವರೇ ಪಾತ್ರ, ಅವರೇ ಎಲ್ಲರೂ ಕೂಡ ಆಗ್ತಾರೆ. ಕೃಷ್ಣಪ್ಪನವರು ಆಡೋರು, ತ್ಯಾಗಿ ಆಡೋರು, ಗಂಗಯ್ಯ ಆಡೋರು, ನಮ್ಮ ವೆಂಕಟೇಶಣ್ಣ ಆಡೋರು, ಯಾರು ಆಡ್ತಾರಿಲ್ಲ ಪ್ರತಿಯೊಬ್ಬರು ಹಾಡೋರು. ಹೀಗಾಗಿ ದಲಿತ ಚಳವಳಿಯೇ ಒಂದು ಹಾಡಿನ ರೂಪದಲ್ಲಿ ಅದು ಪ್ರವಾಹದ ಥರ ಹರಿತಾ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಇದೇ ಹೆಗ್ಡೆ ಆ ಸಂದರ್ಭದಲ್ಲಿ ಚುಂಡೂರಿನಲ್ಲಿ ಅಣ್ಣ ಹೇಳ್ದಾಗೇನೆ 5 ಜನರನ್ನ ಕತ್ತರಿಸಿ ಮೂಟೆ ಕಟ್ಟಿ ಗೋದಾವರಿ ನದಿಯಲ್ಲಿ ಹಾಕ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಅದನ್ನ ಖಂಡಿಸಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡಾಗ ವಾಲ್ ರೈಟಿಂಗ್ ಮಾಡಬೇಕಾಗಿತ್ತು. ಆಗ ವಾಲ್ ರೈಟಿಂಗ್ಗಳು ನಿರಂತರವಾಗಿ ಆಗವು. ರಾತ್ರಿ ಮಧ್ಯರಾತ್ರಿಯಲ್ಲಿ ಹೋಗಿ ಗೋಡೆಗಳ ಮೇಲೆ ಬರೀತಾ ಇದ್ದಂಥ ದಿನಗಳು. ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ, ಜಾತಿ ರಹಿತ, ವರ್ಗ ರಹಿತ ಸಮಾಜ ನಿರ್ಮಾಣವೇ ನಮ್ಮ ಗುರಿ ಅಂತ ಹಿಂಗೆ ಬರೀತಾ ಇರಬೇಕಾದ್ರೆ ಶಿರಾ ಹತ್ರ ಒಬ್ರು ಹಂಚಿ ತಿನ್ನುವುದು ದಲಿತ ಧರ್ಮ, ವಂಚಿಸಿ ತಿನ್ನುವುದು ಬ್ರಾಹ್ಮಣ ಧರ್ಮ ಅಂತ DSS ಅಂತ ಬರೆದಿದ್ರು. ಹಂಚಿ ತಿನ್ನುವುದು ದಲಿತ ಧರ್ಮ, ವಂಚಿಸಿ ತಿನ್ನುವುದು ಬ್ರಾಹ್ಮಣ ಧರ್ಮ ಅಂತ ಬರೆದಾಗ ಬ್ರಾಹ್ಮಣ ಮಹಾಸಭಾದವರು ಕೇಸ್ ಹಾಕ್ಬಿಟ್ರು. ಈ ಥರ ನಮ್ಮನ್ನೆಲ್ಲ ಒಂದು ಸಮುದಾಯವನ್ನು ಅವಮಾನ ಮಾಡಿದ್ದಾರೆ ಅಂತ. ತ್ಯಾಗಿ ಇನ್ನೊಂದು ಮಾತು ಹೇಳ್ತಿದ್ರು, ಏನಯ್ಯ ನಮ್ಮವರು ಒಳ್ಳೆ ಒಳ್ಳೆ ಸ್ಲೋಗನ್ಗಳು ಬರೀರೋ ಅಂದರೆ ಕಾಸಿಗೆ 2 ಹೆಗಡೆ 2 DSS ಅಂತ ಬರೆದ್ಬಿಟ್ಟಿದಾರಲ್ಲ, ಏನಿಲ್ಲ ನಮ್ಮವ್ರು ಇಷ್ಟೊಂದು ಮಾಡ್ತಾರೆ ಅಂದ್ರೆ ಯಾವ ಅತಿರೇಕಕ್ಕೆ ಹೋಗ್ಬಿಟ್ಟಿತ್ತು ದಲಿತ ಚಳವಳಿಯ ಈ ಕತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹೆಗ್ಡೆ ಮತ್ತು ನಾವು ಎಲ್ಲರೂ ವಾಲ್ ರೈಟಿಂಗ್ ಮಾಡಕ್ಕೆ ಬಂದಾಗ ಮಧ್ಯರಾತ್ರಿ 12 ಗಂಟೆ ನಮಗೆ ಗೊತ್ತಿಲ್ದಿರಾಗೆ ಹೆಗ್ಡೆ ಆ KSRTC ಬಸ್ ಆ ಸ್ಟ್ಯಾಂಡ್ ಒಳಗಡೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಈ ತೆಲುಗು APSRC ಬಸ್ಗಳ ಮೇಲೆ ಬರೀತಾ ಇದ್ದಾನೆ. ಅವ್ರು ಬಂದು ಹಿಡ್ಕೊಂಡಿದ್ದಾರೆ. ಏನು ಬರೀತಾ ಇದೆಯಾ ಅಂದರೆ ಹಿಂಗೆ ಚೆಂಡೂರಲ್ಲಿ ನಮ್ಮವ್ರನ್ನ ಸಾಯಿಸಿದ್ದಾರೆ ಅಂತ. ಅದಕ್ಕೆ ಅವರು ತೆಲುಗು ಮತ್ತು ಅಲ್ಲಿರೋರೆಲ್ಲ ಸೇರಿ ಈ ಸೂಡ ಮಕ್ಕಳು ಎಚ್ಚೆತ್ಕೊಂಡ್ಬಿಟ್ಟವ್ರೆ, ಬಂದು ನಮ್ಮ ಬಸ್ಗಳ ಮೇಲೆಲ್ಲ ಬರೀತಾರೆ ಅಂತ ಹೇಳಿ ಅವನನ್ನ ಹಿಗ್ಗ ಮೊಗ್ಗ ಹೊಡೆದು ತಗೊಂಡೋಗಿ ಒಂದು ಅಲ್ಲಿ ಕೌಂಟ್ರಲ್ಲಿ ಇಟ್ಟಿದ್ದು. ಅದು ನಾವು ಅವನ್ನ ಹುಡ್ಕೊಂಬಂದ್ರೆ ನಮ್ಮನ್ನು ಒಂದು 8 ಜನ ಸೇರಿಸಿ 12 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಹೊಡಿತಾನೆ ಇದ್ರು. ಮುಖ ಮೂತಿ ಎಲ್ಲ ಒಂದು ರೀತಿ